ಪ್ರತಾಪ್ ಸಿಂಹ ಅವ್ರ ವಿಚಾರದಲ್ಲಿ ನೀವು ಹೇಳ್ತೀರಾ ಪೇಪರ್ ತಿಮ್ಮ, ಮುಟ್ಟಾಳ, ಅವಿವೇಕಿ, ಈ ರೀತಿ ಪದಗಳು ನೀವು ಬಳಸ್ಬೋದಾ? ನಿಮಿಷ ಅದು ಇದನ್ನ ನೀವು 1.5 ವರ್ಷದ ಹಿಂದೆನೆ ಬಳಸಿರೋ ಪದಗಳು ಇವು. ಇದು ಈಗಲ್ಲ, ರೀಸೆಂಟಾಗಿ ಬಂದಿರೋ ಇಶ್ಯೂ ಅಲ್ಲ. ಈಗ ಅವರು ಹಂದಿ, ಕಾಡಂದಿ, ಮುಳ್ಳಂದಿ ಹಿಂಗೆಲ್ಲ ಮಾತಾಡಿ ಇಸ್ಲಾಂ ಸಮುದಾಯದ ಬಗ್ಗೆ ನೀಚವಾಗಿ ಮಾತಾಡಿದಾಗ ನಮ್ಗೆ ಹರ್ಟ್ ಆಗುತ್ತೆ ರೀ. ಇದು ಎಲ್ಲರ ದೇಶ, ಹಿಂದೂಗಳ ದೇಶ. ನಾನು ಒಬ್ಬ ಹಿಂದೂ, ನಾನು ಶ್ರೀರಾಮಚಂದ್ರನ ಆರಾಧಿಸ್ತೀನಿ, ಪೂಜಿಸ್ತೀನಿ. ನಾನು ಹೇಳೋದು ಕೆಟ್ಟದಾಗ ನನ್ನ ಕ್ಷೇತ್ರದಲ್ಲೂ 20,000 ಇಸ್ಲಾಂ ಬಾಂಧವರು ಏನು ಸರ್ ಇವ್ರು ಹಿಂಗೆ ಮಾತಾಡ್ತಾರೆ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಅಂತ ಯಾರಾದರೂ ನನ್ನ ಫ್ರೆಂಡ್ಸ್ ಹೇಳಿದಾಗ ನಮ್ಮ ನಾಯಕರುಗಳಿಗೆ ಹಿಂಗೆಲ್ಲ ಬೈದರು, ಅದಕ್ಕೆ ನಾನು ಒಂದು ನಿಮಿಷ, ನಮ್ಮ ನಾಯಕರುಗಳಿಗೆ ಹಿಂಗೆಲ್ಲ ಬೈದರು, ಆದ್ದರಿಂದ ನಾನು ಸಿಟ್ಟಿಗೆ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಕರೆಕ್ಟ್. ಅದು ಆ ಧರ್ಮದ ಬಗ್ಗೆ ಹಂಗೆ ಮಾತಾಡಿದ್ರು, ಈ ಧರ್ಮದ ಬಗ್ಗೆ ಹಿಂಗೆ ಮಾತಾಡಿದ್ರು, ಅದಕ್ಕೆ ಕೌಂಟರ್ ಬಗಳು ತುಂಬ ಬರ್ತಾವೆ ರೀ. ರಾಮ ಹೆಂಡಗುಡುಕ ಅಂದವ್ರನ್ನ ಜೊತೆ ಕರ್ಕೊಂಡು ಓಡಾಡಿದ್ದಾರೆ ನಿಮ್ಮ ಪಕ್ಷದವರು. ಚಾಮುಂಡಿ ವೇಶ್ಯೆ ಅಂದವ್ರನ್ನ ವೇದಿಕೆ ಮೇಲೆ ಕರ್ಕೊಂಬಂದು ಸನ್ಮಾನ ಮಾಡಿದ್ದಾರೆ ನಿಮ್ಮ ಪಕ್ಷದವರು. ಅವರಿಗೆ ವಿರೋಧ ಬರುತ್ತೆ ಅಂತ 4 ಜನ ಗನ್ಮ್ಯಾನ್ ಇಟ್ಕೊಂಡು ಓಡಾಡಿಸ್ತಿದ್ದಾರೆ ನಿಮ್ಮದೇ ಪಕ್ಷದವರು, ನಿಮ್ಮದೇ ನಾಯಕರುಗಳು. ಐಡಿಯಾಲಜಿಕಲಿ ಸೇಮ್ ಇದ್ದೀವಿ ಅಂತ. ಆದ್ದರಿಂದ ನೀವು ಧಾರ್ಮಿಕ ಭಾವನೆ, ಯಾರ ಧಾರ್ಮಿಕ ಭಾವನೆಗೆ ಅವ್ರು ಧಕ್ಕೆ ಮಾಡಿದ್ರು, ಯಾರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದವ್ರ ವಿಷಯದಲ್ಲಿ ನೀವು ಹೆಂಗೆ ನಡ್ಕೊಂಡಿದ್ದೀರಿ ಅನ್ನೋ ಡಿಬೇಟ್ಗೆ ಹೋದರೆ ಬೇರೆ ಸಬ್ಜೆಕ್ಟ್ ಆಗುತ್ತೆ. ಇದೇ ಶಬ್ದ ರಾಮ ಹೆಂಡಗುಡುಕ, ಸೀತೆ ನೀತಿಗೆಟ್ಟವಳು, ಚಾಮುಂಡಿ ವೇಶ್ಯೆ ಅಂದವರಿಗೆ ಗನ್ಮ್ಯಾನ್ ಕೊಟ್ಟು ಓಡಾಡಿಸ್ತಾ ಇದ್ದೀರಿ. ವೇದಿಕೆಗಳನ್ನು ನಿಮ್ಮ ಪಕ್ಷದ ನಾಯಕರುಗಳು ಹಂಚ್ಕೊಳ್ತಾರೆ. ಹೆಸರು ಹೇಳ ನಾನು ಹೇಳೋದು ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕತ್ತೀಯ? ನಾನು ಹೇಳೋದು ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಶ್ರೀರಾಮಚಂದ್ರ ನಮ್ಮ ಆರಾಧ್ಯ ದೈವ, ಸೀತಾಮಾತೆ ನಮ್ಮ ತಾಯಿ. ಆಯ್ತು, ರಾಮನ ಬಗ್ಗೆ ಹಂಗೆ ಮಾತಾಡೋದವ್ರನ್ನ ಏನು ಮಾಡ್ಬೇಕಂಗಿದ್ರೆ? ನಾನು ಹೇಳೋದು ನಾವು ವಿರೋಧಿಸ್ತೀವಲ್ಲ. ಏನು ವಿರೋಧಿಸ್ತೀರಿ? ನಾನು ವಿರೋಧಿಸ್ತೀನಲ್ಲ. ಈಗ ನಾನು ಹೇಳೋದು, ನಾನು ಆ್ಯಸ್ ಎ ಶಾಸಕ, ಕಾಂಗ್ರೆಸ್ ಶಾಸಕನಾಗೆ ಶ್ರೀರಾಮಚಂದ್ರನ ಬಗ್ಗೆ, ಸೀತಾಮಾತೆ ಬಗ್ಗೆ, ಚಾಮುಂಡಿ ಮಾತೆ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರು ಐ ವಿಲ್ ಕೌಂಟರ್. ಇಟ್ಸ್ ಮೈ. ನಿಮ್ಮ ಪಕ್ಷದ ದೊಡ್ಡ ನಾಯಕರು ಅವ್ರನ್ನ ವೇದಿಕೆಯಲ್ಲಿ ಪಕ್ಕದಲ್ಲಿ ಕೂಡಿಸ್ಕೊಂಡ್ರೆ, ಅಧಿಕಾರಕ್ಕೆ ಬಂದಾಗ ಅವರಿಗೆ ಸವಲತ್ತುಗಳನ್ನು ಕೊಟ್ಟರೆ ಸರ್, ಆ ನಾಯಕರನ್ನು ಖಂಡಿಸಿ ಒಬ್ಬ ಮಾತಾಡಿದರೆ ನಿಮ್ಗೆ ಸಿಟ್ಟು ಬರಲ್ವಾ? ಸರ್, ನಾನು ಹೇಳೋದು, ಈ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದಾರೋ ಆತನ್ನು ನಾನು ವಿರೋಧಿಸ್ತೀನಿ. ನಾನು ಕೌಂಟರ್ ಮಾಡೋಕ್ಕೆ ರೆಡಿ, ಮುಲಾಜೆ ಇಲ್ಲ. ನನ್ನ ಧರ್ಮದ ಅಸ್ತಿತ್ವಕ್ಕೆ ಪ್ರಶ್ನೆಗೆ ಬಂದರೆ ಯಾರನ್ನೂ ಬಿಡೋದೇ ಇಲ್ಲ. ನನ್ನ ಕ್ವಶನ್ ಇಷ್ಟೇ, ಬೇರೆ ಯಾರೋ ಸಪೋರ್ಟ್ ಮಾಡ್ತಾರೆ, ಜೊತೆಲಿ ಆ ಹೇಳಿಕೆಯನ್ನು ಯಾರಾದರೂ ಸಮರ್ಥಿಸ್ಕೊಂಡಿದ್ರೆ ಹೇಳಿ, ನಾನು ಸರ್ಟೇನ್ ಅಲ್ರಿ. ಜೊತೆ ಕರ್ಕೊಂಡು ಓಡಾಡಿದ್ರ ಅರ್ಥ ಏನು? ಈಗ ಜೊತೆ ಕರ್ಕೊಂಡು ಓಡಾಡಿದ್ರ ಅರ್ಥ ಏನು ಸರ್? ಒಂದು ಮಿನಿಸ್ಟರ್ ಆಗಲಿ, ಆ ಹೇಳಿಕೆ ಕೊಟ್ಟಂಥವ್ರು ಒಂದು ನಿಮ್ಮ ಪಕ್ಷದ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ ಕ್ಷೇತ್ರಗಳಲ್ಲಿ, ಅದು ಓಕೆನಾ ನಿಮಗೆ? ಇಲ್ಲ, ಅದು ಇರ್ರಿಲೆವೆಂಟ್ ಸರ್. ನಾನು ಒಂದು ನಿಮಿಷ ಸರ್, ನಾನು ಹೇಳೋದು, ಈಗ ಕೆಲವು ನೇಮ್ಸ್ ಸಮೇತ ನನಗೆ ಹೇಳಿ, ಈಗ ಆತನ ವಹಿಸ್ಕೊಂಡಿದ್ದಾರೆ ಇಂಥ ವ್ಯಕ್ತಿ ಅಂತೇಳಿ, ನಾನು ಓಪನ್ ಲೈವಲ್ಲೇ ಆತನು ಕೌಂಟರ್ ಮಾಡ್ತೀನಿ, ವೆದರ್ ಈ ಮೇ ಬಿ ಮೈ ಪಾರ್ಟಿ ಮ್ಯಾನ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಈಗ ಎಕ್ಸಾಮ್ಗೆ ಹೋಗುವಾಗ ರ್ಯಾಂಕ್ ಬರಬೇಕು ಅಂತಲೇ ಹೋಗ್ತೀವಿ. ಕರೆಕ್ಟ್. ಒಂದೊಂದ್ಸಲ ಡಿಸ್ಟಿಂಕ್ಷನ್ ಬರುತ್ತೆ, ಏನು ಮಾಡ್ತೀರಾ ಸರ್? ಒಂದೊಂದ್ಸಲ ಫೇಲ್ ಆಗಿಬಿಡ್ಬೋದು. ಎಸ್. ಅಲ್ಲ, ನನಗೆ ಪ್ರಾಯಶಃ ನಾನು ಬರ್ದಿರೋ ಯಾವ ಎಕ್ಸಾಮಲ್ಲೂ ಫೇಲ್ ಆಗಿಲ್ಲ ಅಂತ ನನ್ನ ನಂಬಿಕೆ. ಇಲ್ಲೂ ಫೇಲ್ ಆಗಲ್ಲ ಅಂತ. ಓಕೆ. ಈಗ ಮಂತ್ರಿಮಂಡಲ ಪುನರ್ರಚನೆ ಇದೆ ಅನ್ನೋ ಕಾರಣಕ್ಕಾಗಿ ಇಷ್ಟು ಆಕ್ಟಿವ್ ಆಗಿ ಮಾತಾಡ್ತಿದ್ದೀರಾ? ನಾನು 2 ವರ್ಷ ಎಲ್ಲರೂ ಗಮನಿಸ್ಲಿ. ಇಲ್ಲ ಸರ್, ನನಗೇನು ಐಡೆಂಟಿಟಿ ಕ್ರೈಸಿಸ್ ಇಲ್ಲ ಸರ್. ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ಸು. ನನಗೆ ಬಹಳಷ್ಟು ವಿಡಿಯೋಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ. ನಾನೊಂದು ಮೋಟಿವೇಶ್ನಲ್ ಟಾಕ್ ಶೋ ಮಾಡಿದ್ರೆ ಅದರಲ್ಲೇ 40-50 ಲಕ್ಷ ವ್ಯೂಸ್ ಬರುತ್ತೆ. ಇದು ಕ್ವಶನ್ ಆಫ್ ಐಡೆಂಟಿಟಿ ಕ್ರೈಸಿಸ್ ಅಲ್ಲ. ಅಲ್ಲ, ಅದನ್ನೇ ಹೈಕಮಾಂಡ್ ಗಮನಿಸ್ಬೇಕಲ್ಲ ಸರ್. ನಿಮ್ಮ ಮೋಟಿವೇಶನಲ್ ಸ್ಪೀಚನ್ನು ಸಿದ್ದರಾಮಯ್ಯನವ್ರು ಯಾಕೆ ಗಮನಿಸ್ಬೇಕು? ವೇಣುಗೋಪಾಲ್, ಸುರ್ಜೇವಾಲಾ ಯಾಕೆ ಗಮನಿಸ್ಬೇಕು? ಏನೋ ಹೊಡೆದಂಗಾಯ್ತು. ನಾನು ಬಿಜೆಪಿ ವಿರುದ್ಧ ಟೇಕ್ ಓವರ್ ಮಾಡಿದ್ರೆ ಅವ್ರ ಗಮನ ನಾನು ಅವ್ರ ಗಮನಕ್ಕೆ ಹೋಗಬೇಕು ಅಂದಿದ್ದಿದ್ರೆ ಇನ್ನು ದೊಡ್ಡವ್ರನ್ನ ಬೈತಿದ್ದೆ, ಸೋತೋಗಿರೋನ್ ಬೈತಿರ್ಲಿಲ್ಲ ಸರ್. ಇಫ್ ದ ಇಂಟೆನ್ಷನ್ ವಾಸ್ ಪಾಲಿಟಿಕ್ಸ್, ನಾನು ಇನ್ನೂ ದೊಡ್ಡವ್ರನ್ನ ಬೈತಿದ್ದೆ. ಇಲ್ಲಿ ಸಂದರ್ಭ ಸೃಷ್ಟಿ ಆಯಿತು, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಯಿತು, ನಾನು ಪ್ರಶ್ನೆ ಮಾಡಿದೆ. ಏನು ಅಸ್ತಿತ್ವಕ್ಕೆ ಧಕ್ಕೆ ಅಂದರೆ? ನನ್ನ ತಾಯಿಯ ಬಗ್ಗೆ ಪ್ರಶ್ನೆ ಮಾಡಿದ್ರು, ನನಗೆ ಬೇಜಾರಾಯಿತು. ಬಟ್ ನಾನು ಎಮೋಷ್ನಲಿ ಸ್ಟ್ರಾಂಗ್ ಸರ್. ನೋಡಿ ಅಜಿತ್ ಸರ್, ಪೊಲಿಟಿಕಲ್ ಸಿಸ್ಟಮಲ್ಲಿ ನಾನೊಂದು ಯಂಗ್ಸ್ಟರ್, ನಾನು ಇನ್ನೊಂದು 30 ವರ್ಷ ರಾಜಕಾರಣ ಮಾಡಬೇಕು. ನೀವು ನಮ್ಮ ಏಳು ಬೀಳುಗಳನ್ನೆಲ್ಲ ನೀವು ಟಿ ವಿಯಲ್ಲಿ ಮಾತಾಡಬೇಕು. ನಮ್ಮ ಗ್ರ್ಯಾಂಡು ಮ್ಯಾಸಿವ್ ವಿಕ್ಟರಿಗಳನ್ನೂ ನೀವು ಮಾತಾಡ್ತೀರಾ, ನಮ್ಮ ಸೋಲುಗಳ ಬಗ್ಗೆನೂ ನೀವು ಮಾತಾಡ್ತೀರಾ. ಇದು ಜರ್ನಿಯಲ್ಲಿರುತ್ತೆ. ಆದರೆ ಬೇಜಾರಾಗೋದೇನು ಅಂದರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಒಂದು 300ರಿಂದ 400 ಕಾಮೆಂಟು. BJP, ವಾಟ್ಸಪ್ ಯೂನಿವರ್ಸಿಟಿ ಇವ್ರದ್ದೊಂದು ಟೀಮ್ ಇರುತ್ತೆ, ಏಕ್ಸ ತೇಜೋವಧೆ ಮಾಡೋ ಥರ ಹಾಕ್ತಾರೆ. ಬಟ್ ವಿ ಆರ್ ಕೇಪಬಲ್ ಟು ರೆಸಿಸ್ಟ್ ಎವ್ರಿ ಕ್ರಿಟಿಸಿಸಮ್. ಆ ಟೀಮ್ ಎಲ್ಲರ ಹತ್ರನೂ ಇದೆ ರೀ.
ಅಲ್ಲ ಇದ್ರೆ ಗೊತ್ತಿಲ್ವಾ? ಅಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಅವ್ರ ಪ್ರಕಾರ ತೇಜೋವಧೆಗೆ ಇಳಿದಿಲ್ಲ ಸರ್. ಪ್ರದೀಪ್ ನೀವು ಹೇಳಿದ್ರಲ್ಲ ಮುಂದೆ ಇನ್ನು 30 ವರ್ಷ ರಾಜಕಾರಣದಲ್ಲಿ ಇರಬೇಕು ಅಂತಂದರೆ ನೀವು ಮುಂದೊಂದು ದಿನ ಕರ್ನಾಟಕದ ರಾಜಕಾರಣದ ಇತಿಹಾಸ ಅಂತ ಯಾರು ಬರೆದಾಗ ಒಬ್ಬ ಮಾಜಿ ಸಂಸದರು ಒಬ್ಬ ಶಾಸಕರ ಮಧ್ಯದಲ್ಲಿ ಈ ಮಟ್ಟದ ಒಂದು ಟಾಕ್ ಫೈಟ್ ನಡೆದಿತ್ತು ಅನ್ನುವ ಅಧ್ಯಾಯ ಒಂದು ಇರುತ್ತಲ್ಲ ಸರ್. ಇನ್ನೊಂದು ಸ್ಮಾಲ್ ಕರೆಕ್ಷನ್, ಒಂದು 30 ವರ್ಷ ಆದಮೇಲೆ ನಾನು ಶಾಸಕನಾಗೇ ಇರ್ತೀನಿ. ಸ್ವಲ್ಪ ದೊಡ್ಡ ಮಾಡ್ಬೋದ್ರಿ. ರಾಜಕಾರಣದಲ್ಲಿ ಇರೋದ್ರ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಶಾಸಕರಾಗಿರ್ತೀರಿ ಅಂತ ಹೇಳಿಲ್ಲ, ರಾಜಕಾರಣದಲ್ಲಿ ಇರ್ತೀರಿ ಅಂತ ಹೇಳಿದೆ ನಾನು. ಇದು ಎಡಿಟ್ ಮಾಡದೆ ಪ್ಲೇ ಮಾಡಿ. ಡೆಫಿನೆಟ್ಲಿ ಅಯ್ಯೋ, ಯಾಕೆಂದ್ರೆ ಹಾರೈಕೆ ಗೊತ್ತಿಲ್ಲ. ನನ್ನ ಬಾಯ ಹರಕೆಗಳು ಬಹಳ ಸತ್ಯ ಆಗಿದ್ದಾವೆ. ಥ್ಯಾಂಕ್ ಯು ಸರ್. ಅನೇಕ ಸಂಸದರು ಬಂದು ಧನ್ಯವಾದ ಅರ್ಪಿಸಿದ್ದು ಇದೆ. ಬರೀ ಇಂಥದೆಯಾ? ನಮಸ್ತೆ, ಪವನ್ ಅಂತ ಬಿಜೆಪಿ ಕಾರ್ಯಕರ್ತ. 2.5 ವರ್ಷ ಆದರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಒಂದು ಕಾಮಗಾರಿ ಕೆಲಸ ನಡೆದಿಲ್ಲ. ಜನರು ಇದೇ ಪ್ರಶ್ನೆ ಇಟ್ಟಿದ್ದಾರೆ. MLA ಸ್ಥಾನಕ್ಕೆ ಪ್ರದೀಪ್ ಈಶ್ವರ್ ಅವರು ಅನ್ಫಿಟ್ ಅಂತ ಒಂದು ಮಾತುಕತೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರನ ಚಕಾಮುಖಿಯಲ್ಲಿ ಒಂದು ಗಲಾಟೆ ನಿಮ್ಮದು ನಡೀತಾ ಇದೆ. ಈ ಚಕಾಮುಖಿ ಗಲಾಟೆಯಲ್ಲಿ ಅಲ್ಲಿ ಒಂದು ಅಭಿವೃದ್ಧಿ ಕೆಲಸನೇ ನೀವು ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಅಲ್ಲಿನ ఢిల్లీ ಮಾಡೋದು ಯಾವಾಗ? ಜನರಿಗೆ ಕೊಟ್ಟಿರೋ ಪ್ರಾಮಿಸ್ನ ಫಿಲ್ ಮಾಡೋದು ಯಾವಾಗ ಅಂತ. ಇದು ನಮ್ಮೂರಿಗೆ ನಮ್ಮ ಶಾಸಕರು ಅಂತ. ಈ ಪ್ರೋಗ್ರಾಮ್ ಇಂಟೆನ್ಷನ್ ಏನು ಗೊತ್ತಾ? ಎಂಟೈರ್ ಬ್ಯೂರೋಕ್ರೆಸಿನ ಬೆಳಗ್ಗೆ 7 ಗಂಟೆಗೆ ಕರ್ಕೊಂಡೋಗಿ ಹಳ್ಳಿಯ ನೆಲದ ಮೇಲೆ ಕೂರಿಸಿ 2 ತಾಸು 3 ತಾಸು ಹಳ್ಳಿಯವ್ರ ಕಷ್ಟಗಳು ಕೇಳ್ತೀನಿ. ನನ್ನ ಪಕ್ಕದಲ್ಲಿ ತಹಸೀಲ್ದಾರ್ ಇಒ ಎಲ್ಲ ಇರ್ತಾರೆ. ಹಳ್ಳಿಯಲ್ಲಿ ನನಗೊಂದು 20 ಅರ್ಜಿ ಬರುತ್ತೆ. ಒಂದು ರಸ್ತೆ ಕೇಳ್ತಾರೆ, ಒಂದು ವಾಟರ್ ಫಿಲ್ಟರ್ ಕೇಳ್ತಾರೆ, ಒಂದು ರಸ್ತೆಗೆ ರೋಡ್ ಕೇಳ್ತಾರೆ, ಊರಲ್ಲಿ ಚರಂಡಿ ಕೇಳ್ತಾರೆ. ಕೇಳಿದಾಗ ನಾನು ಏನು 200 ಹಳ್ಳಿ ವಿಸಿಟ್ ಮಾಡಿದ್ದೀನಿ. ಪ್ರತಿ ಹಳ್ಳಿಯಲ್ಲೂ ನನಗೆ ಸ್ಮಶಾನಕ್ಕೆ ದಾರಿ ಮಾಡಿಕೊಡಿ, ವಾಟರ್ ಫಿಲ್ಟ್ರ್ ಹಾಕ್ಕೊಡಿ ಅಂತ 200 ಹಳ್ಳಿದು ಇಷ್ಟು ಡೇಟಾ ಇದೆ ನನ್ನ ಹತ್ರ. ಪ್ರತಿ ಸಾರ್ವಜನಿಕರ ಗುಯಿಲಹಳ್ಳಿಯಲ್ಲಿ ಸರ್ ನಮಗೆ ಸ್ಮಶಾನಕ್ಕೆ ದಾರಿನೇ ಅಲ್ಲ ಸರ್, ಒತ್ತುವರಿ ಆಗಿದೆ ಅಂದರು. ಮತ್ತು ದಲಿತರೇ ಹೆಚ್ಚಾಗಿರೋ ವರುಣಿ ಊರಲ್ಲಿ ಸರ್ ಡೆಡ್ ಬಾಡಿನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದರು. ನಾನು 2 ದಿನದಲ್ಲಿ ಸರ್ವೆ ಮಾಡಿ ಒತ್ತುವರಿನ ತೆರವು ಮಾಡಿ ನಾನೇ JCB ತೆಗೆದು ರೋಡ್ ಹಾಕ್ಸಿದ್ದೀನಿ. ನಾನು 200 ಹಳ್ಳಿಗೆ ಸರ್ ನಾನು ಅಭಿವೃದ್ಧಿ ಇಲ್ಲ ಅಂತಿದ್ದೀರಾ ಸರ್? ಸರ್ ಇದು ನಿಮಗೆ ಕೊಟ್ಟೋಗ್ತೀನಿ, ಅಜಿತ್ ಸರ್ಗೂ ಕೊಟ್ಟೋಗ್ತೀನಿ. ಊರು ಡೇಟು ಕೆಲಸ ಆಗಿದೆಯಾ ಇಲ್ವಾ ಇದನ್ನಿಟ್ಕೊಂಡು ಸುವರ್ಣ TV ಮೈಕ್ ಜೊತೆನೇ ಹೋಗಿ ನಾನು ಏನು 200 ಹಳ್ಳಿ ವಿಸಿಟ್ ಮಾಡಿದ್ದೀನಿ. ಯಟ್ 166 ವಿಲೇಜಸ್ ಆರ್ ಪೆಂಡಿಂಗ್ ಟು ವಿಸಿಟ್. ಯಾಕೆಂದರೆ ನಾನು ಬೇರೆ MLAಗಳ ಥರ ಒಂದು ಹಳ್ಳಿಗೆ ಹೋಗಿ ಒಂದು ಲೀಡ್ರ್ ಮನೇಲಿ ಕುತ್ಕೊಂಡು ಕಾಫಿ ಕುಡಿದು ಬರೋನಲ್ಲ. ನಾನು ಒಂದು ಹಳ್ಳಿಗೆ ಹೋದರೆ ಒಂದೊಂದು ಸಲ 10 ಅವರ್ ಹಿಡಿಯುತ್ತೆ, 20 ಅವರ್ ಹಿಡಿಯುತ್ತೆ, ಒಂದೊಂದು ಸಲ 2 ದಿನ ಹಿಡಿಯುತ್ತೆ. ಮನೆಗೆ ಕರ್ಕೊಂಡು ಹೋಗ್ತಾರೆ. ಇದು ಫ್ಯಾಕ್ಟು. ನಾನೀಗ ಹೇಳಿದ್ದೀನಿ 200 ಹಳ್ಳಿಯಲ್ಲಿ ನಾನು ಮಾಡಿರೋ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ಇಷ್ಟು ಇದೆ ಅಣ್ಣ, ಡೇಟಾ ಇದೆ. ಆದರೆ ನಿಮ್ಮದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ MLA ಸ್ಥಾನಕ್ಕೆ ಅನ್ಫಿಟ್ ಅಂತ ನಿಮ್ಮ ಕ್ಷೇತ್ರದಲ್ಲೇ ಜನ ಹೇಳ್ತಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ಅಂತ? ಅಲ್ಲ ಸರ್, ಈಗ ನೀವು BJP ಅವ್ರು ನಾನು ಹೊಗಳ್ತೀರಾ? ನೀವು ಅನ್ಫಿಟ್ ಅನ್ನೋದು, ನನ್ನನ್ನು ಫಿಟ್ ಅನ್ನೋದು ಯಾರು? ನಿಮ್ಮ ಕ್ಷೇತ್ರ ಸರ್. ಅಲ್ಲ, ಒಂದು ನಿಮಿಷ ಕ್ಷೇತ್ರದಲ್ಲಿ ಮತ ಹೇಳ್ತಿರೋದು. ಒಂದು ನಿಮಿಷ. ನೀವು ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ನೀವು ಅನ್ಫಿಟ್ಟೇ ಅಂತೀರಿ, ನೀವು ವಿರೋಧ ಪಕ್ಷದವ್ರು, ನೀವು ಯಾಕೆ ಫಿಟ್ ಅಂತೀರಿ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಪ್ರದೀಪ್ ಈಶ್ವರ್ ಅವರೇ, ನೀವು ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಓಡಾಡ್ತಿದಾರಲ್ಲ, ಜನ ನಿಮ್ಮನ್ನು ಆರಿಸಿರೋದೇ ಅದಕ್ಕೆ ರೀ. ಕರೆಕ್ಟ್ ಸರ್, ಅದು ದೊಡ್ಡ ಸ್ಥಿತಿ ಅಲ್ಲ. ನಾನು ಈಗ ಒಂದು ನಿಮಿಷ ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರದ ಕೆಲಸಗಳನ್ನು ತ್ರಿಕರಣ ಶುದ್ಧಿಯಿಂದ ಮಾಡಬೇಕು. ಹಾಗಾದರೆ ಬಹಳ ಒಳ್ಳೆಯದು. ಅದರ ಮಧ್ಯದಲ್ಲಿ ನಿಮಗೆ ಎಲ್ಲ ಮಾತುಕತೆಗೆ ಪುರುಸತ್ತು ಸಿಗ್ತಿದೆಯಲ್ಲ, ಅದು ನನಗೆ ಆಶ್ಚರ್ಯ ಅಂತ. ಸರ್, ಈಗ 10 ತಾಸು 15 ತಾಸು 2 ದಿವಸ ಒಂದೊಂದು ಗ್ರಾಮಕ್ಕೆ ಕೊಟ್ಟು 200 ಗ್ರಾಮಗಳ ಮತ್ತೆ ಪಾಠ ಮಾಡ್ತೀನಿ ಸರ್. ಅದ್ರ ಮಧ್ಯೆ ಪಾಠ ಮಾಡಿ, ಅದ್ರ ಮಧ್ಯೆ ಈ ಕಿತ್ತಾಟಕ್ಕೂ ಟೈಮ್ ಆಗ್ತಿದೆಯಲ್ಲ ನಿಮಗೆ ಅಂತ. ಸರ್, ನನಗೆ ಪಾಲಿಟಿಕ್ಸ್ಗೆ ಬಂದಾಗ ಸರ್ ಮೋಸ್ಟ್ಲಿ ನಿಮ್ಮನ್ನು ವಿಶ್ವೇಶ್ವರ ಭಟ್ ಸರ್ನ ನೋಡಿನೋ ನಮ್ಗೆ ಧೈರ್ಯ ಜಾಸ್ತಿ ಆಗಿದೆ ಗೊತ್ತಿಲ್ಲ. ನೀವು ಎಷ್ಟೋ ಜನರ ಹತ್ರ ಬಾಯಿಗೆ ಬಂದು ಬೈಸ್ಕೊಂಡು ಇಷ್ಟು ಪೇಷನ್ಸ್ ಆಗಿದ್ದೀರ ಅಂದರೆ ನಾನು ಯಾವ ಲೆಕ್ಕ ಸರ್? ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ